ಇಷ್ಟೆಲ್ಲ ಮೋದಿ ಸರ್ಕಾರ ಮಾಡಿದರೂ ಕೂಡ ಇವತ್ತು ಗೂಬೆ ಕುಂದಿರಿಸುವಂಥ ರಾಜಕೀಯವಾಗಿ ಅವ್ರಿಗೆ ಭಯ ಹುಟ್ಟಿದೆ. ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ 28ಕ್ಕೆ 28 ಸೀಟು ಕೈ ಬಿಡ್ತಾವಂಥ ಭಯ ಇದೆ, ಮೋದಿಯವ್ರ ಭಯ ಇದೆ. ಅದಕ್ಕಾಗಿ ಅವ್ರ ಮೇಲೆ ಆರೋಪಗಳನ್ನು ಮಾಡಿ ಗೂಬೆ ಕುಂದಿರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದೊಂದು ರಾಜಕೀಯ ಸ್ಟಂಟು. ದಿಲ್ಲಿಗೆ ಅವರು ಹೋಗಿ ಅಲ್ಲಿ ಏನು ಮಾಡ್ತಾಯಿದ್ದಾರೆ, ಇದೊಂದು ದೊಡ್ಡ ರಾಜಕೀಯ ಸ್ಟಂಟು. ಅದೇ ಸಂದರ್ಭದಲ್ಲಿ ನಾವು ಕೂಡ ಇಲ್ಲಿ ಈ ಸರ್ಕಾರ ಮತ್ತು ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಮಾಡಿರುವಂಥ ಎಲ್ಲ ಅವ್ಯವಹಾರಗಳನ್ನು, ಹಗರಣಗಳನ್ನು ಮತ್ತು ರಾಜಕೀಯವಾಗಿ ಮತ್ತು ಆಡಳಿತಾತ್ಮಕ ವೈಫಲ್ಯಗಳನ್ನು, ಆರ್ಥಿಕವಾಗಿ ಸಂಪೂರ್ಣವಾಗಿ ಹದಗೆಟ್ಟಿರುವುದನ್ನು ವಿರೋಧಿಸಿ ನಾವು ಕೂಡ ಇಲ್ಲಿ ನಮ್ಮ ವಿಧಾನಸಭೆ ಎದುರುಗಡೆ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂಗೆ ನಾವು ಕೂಡ ಇವತ್ತು ಅದನ್ನು ಸ್ಟ್ರೈಕನ್ನು ಮಾಡ್ತಾಯಿದ್ದೀವಿ. ಮತ್ತು ಎರಡನೇ ವಿಷಯ ಅವ್ರು ಹೇಳಿದ್ದು ಸೆಸ್, ಪೆಟ್ರೋಲ್ ಡೀಸೆಲ್ ಸೆಸ್ ಹೋಗ್ತದೆ, ನಮಗೆ ಬರ್ತಾ ಇಲ್ಲ ಅನ್ನೋಂಥದ್ದು. ಇದು ಸ್ವತಂತ್ರ ಬಂದ ಮೇಲೆ ಇದೆ. ಕಾಂಗ್ರೆಸ್ ಸರ್ಕಾರದ 60 ವರ್ಷ ಆಡಳಿತದಲ್ಲಿ ಸೆಸ್ ಇದೆ. ಅದು ಇವತ್ತು ನಾವು ಹಾಕಿದ್ದೇವ? NDA ಸರ್ಕಾರ ಹಾಕಿದೆಯಾ? ನಿಮ್ಮ 10 ವರ್ಷ ಆಡಳಿತದಿತ್ತಲ್ಲ, ಯಾಕೆ ತೆಗಿಲಿಲ್ಲ ನೀವು? ಯಾಕೆ ಧ್ವನಿ ಎತ್ತಲಿಲ್ಲ ಸಿದ್ದರಾಮಯ್ಯ ಅವರೇ? ಸೆಸ್ಸಿನ ವಿರುದ್ಧ ನೀವು ಇಲ್ಲಿ ಮುಖ್ಯಮಂತ್ರಿ ಇದ್ದಿರಿ, ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದ, ಯಾಕೆ ನೀವು ಧ್ವನಿ ಎತ್ತಲಿಲ್ಲ? ಈಗ ಯಾಕೆ ಎತ್ತಾ ಇದ್ದೀರಿ ರಾಜಕಾರಣಕ್ಕಾಗಿ? ಮತ್ತು ಇನ್ನೊಂದು ಹೇಳಿದ್ದಾರೆ, ಅಪರ ಭದ್ರಾ ಯೋಜನೆಯಲ್ಲಿ 5300 ಕೋಟಿ ರೂಪಾಯಿ ಇದೆ. ನೋಡಿ, ಯಾವುದಾದ್ರೂ ಒಂದು ಕೇಂದ್ರ ಯೋಜನೆಯಲ್ಲಿ ಅದರದ್ದೇ ಆದಂಥ ಯೋಜನೆಗಳು ಇರ್ತವೆ. AIBP ಇದೆ. AIBPಯಲ್ಲಿ ಮೊದಲು ಅವರ ಹಣಕಾಸೇನು ಮಂಜೂರು ಮಾಡ್ತಾಯಿದ್ರು, ಅದನ್ನ ಅವ್ರು ಬಿಡುಗಡೆ ನೇರವಾಗಿ ಮಾಡ್ತಾಯಿದ್ರು. 2012-13ರಲ್ಲಿ ಒಂದು ಕಾನೂನನ್ನು ತಂದರು. UPA ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಏನು ತಂದರು? ಯಾವುದೇ ನೀರಾವರಿಗೆ ಹಣವನ್ನು ಕೊಡುವಾಗ 50% ಮೇಲೆ ಮೊದಲು ರಾಜ್ಯ ಸರ್ಕಾರ ಖರ್ಚು ಮಾಡಬೇಕು, ಆಮೇಲೆ ನಾವು ಕೊಡ್ತೀವಿ. ಇದು ತಂದವರು ಯಾರು? UPA ಸರ್ಕಾರ. ಅದನ್ನು ಸಿದ್ದರಾಮಯ್ಯವರು ಇವತ್ತು ಹೇಳ್ತಾಯಿಲ್ಲ, ಮರಿಮಾಚ್ತಾ ಇದ್ದಾರೆ. ಮತ್ತು ಈ ಅಪರ ಭದ್ರಾಗೆ 5300 ಕ್ಲೇಮ್ ಮಾಡೋದಕ್ಕೆ ಸರಿಯಾದಂಥ ಡಾಕ್ಯುಮೆಂಟ್ಸು, ಸರಿಯಾದಂಥ ಫಾರಮಲ್ಲಿ ಬೇಕಾಗಿರುವಂಥ ಕಂಪ್ಲಾಯನ್ಸು ಇವತ್ತುವರೆಗೂ ಮಾಡಿಲ್ಲ ರಾಜ್ಯ ಸರ್ಕಾರ. ಇವತ್ತುವರೆಗೂ ಮಾಡಿಲ್ಲ. ಬರೀ ಲೆಟ್ರ್ ಬರೆದಿದ್ದಾರೆ. ಲೆಟ್ರ್ ಬರೆಯೋದ್ರಿಂದ ಏನಾಗಲ್ಲ, ಪ್ರಪೋಸಲ್ ಹೋಗಬೇಕು, DPR ಹೋಗಬೇಕು, ಪ್ರಪೋಸಲ್ ಹೋಗಬೇಕು. ಯಾವ ಕೆಲಸನೂ ಇವತ್ತುವರೆಗೂ ಮಾಡಿಲ್ಲ ಅವರು. ಅವ್ರಿಗೆ ಸಮಯ ಇಲ್ಲ ಇದನ್ನೆಲ್ಲ ಮಾಡೋದಕ್ಕೆ. ಟ್ರಾನ್ಸ್ಫರ್ಗಳು ಮಾಡೋದು ಬಿಟ್ಟರೆ ಮತ್ತೆ ಅದಕ್ಕೂ ಸಮಯ ಇಲ್ಲ. ತಮ್ಮ ಈ ಅವಧಿಯಲ್ಲಿ ಬರಗಾಲಕ್ಕೆ ಒಂದು ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ. ನಿನ್ನೆ ಶಿವಕುಮಾರ್ ಅವರು ಹೇಳ್ತಾರೆ, ಡೆಪ್ಯೂಟಿ CM ಅವರು, 800 ಕೋಟಿ ರೂಪಾಯಿ DC ಹತ್ರ ಇದೆ, ಮತ್ತು ಯಾಕೆ ನೀವು ಬಿಡುಗಡೆ ಮಾಡಿಲ್ಲ? ಈಗಾಗಲೇ 2 ಕಂತು NDRFಗೆ ಬಂದಿದೆ. ಮೇದಲ್ಲಿ 300 ಚಿಲ್ಲರೆ, ಈ ತಿಂಗಳು 300 ಚಿಲ್ಲರೆ ಬಂದಿದೆ. ಆಲ್ಮೋಸ್ಟ್ 700 crores NDRFಿಂದ ಬಂದಿದೆ. ಆದರೆ ಇವರು ಅದನ್ನೆಲ್ಲ ಗ್ಯಾರಂಟಿಗೆ ಇದಕ್ಕೆ ಬಳಕೆ ಮಾಡ್ತಾಯಿದ್ದಾರೆ. ಒಂದು ನಯಾ ಪೈಸಾ ಇವತ್ತು ಕುಡಿಯೋ ನೀರಿಗಾಗಿ ಖರ್ಚು ಮಾಡಿಲ್ಲ, ಮೇವಿಗಾಗಿ ಖರ್ಚು ಮಾಡಿಲ್ಲ. ಇದು ಒಂದು ಜೀವಂತವಾಗಿರುವಂಥ ಸರ್ಕಾರನ, ರೈತರ ಪಾಲಿಗೆ ಸತ್ತು ಹೋಗಿರುವಂಥ ಸರ್ಕಾರ.